ಮಳೆ ಬಾರದೆ ಹತ್ತಿ ಬೆಳೆ ಒಣಗಿದೆ. ಹಾಗಾಗಿ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಘಟನೆಯಾಗಿರುವುದು ಯಾದಗಿರಿ ಜಿಲ್ಲೆಯ ಚಟ್ನಳ್ಳಿಯಲ್ಲಿ. ಮಳೆ ಬಾರದೆ ಹತ್ತಿ ಬೆಳೆ ಒಣಗಿದ ಹಿನ್ನೆಲೆ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಚಟ್ನಳ್ಳಿಯ ರೈತ ಮಲ್ಲಿಕಾರ್ಜುನ ಸೂಸೈಡ್ ಮಾಡಿಕೊಂಡಿರುವುದು. ನಿನ್ನೆ ಬೆಳಗ್ಗೆ ಕ್ರಿಮಿನಾಶಕ ತೆಗೆದುಕೊಂಡು ಹೋಗಿದ್ದ ರೈತ 8 ಎಕರೆ ಭೂಮಿಯನ್ನ ಲೀಸ್ಗೆ ಪಡ್ಕೊಂಡು ಕೃಷಿ ಮಾಡ್ತಾ ಇದ್ದ ರೈತ ಎರಡೆರಡು ಬಾರಿ ಹತ್ತಿ ಬೆಳೆಯನ್ನ ಬಿತ್ತನೆ ಮಾಡಿದ್ದ ಮಲ್ಲಿಕಾರ್ಜುನ ಸಾಲ ಸೋಲ ಮಾಡಿ ಹೇಗಾದರೂ ಮಾಡಿ ಬೆಳೆ ಕೈಗೆ ಬಂದ್ರೆ ಸಾಕು, ಇರೋ ಸಾಲವನ್ನ ತೀರಿಸಿ ಒಂದಷ್ಟು ದಿನಗಳ ಕಾಲ ಹೊಟ್ಟೆ ಬಟ್ಟೆಗೆ ಆದ್ರೆ ಸಾಕು ಅಂತ ರೈತರು ಕನಸು ಕಾಣ್ತಾ ಇರ್ತಾರೆ. ಅದೇ ರೀತಿ ಮಲ್ಲಿಕಾರ್ಜುನ ಅವರು ಕೂಡ ತಮಗಿದ್ದಂತಹ ಜಮೀನಿನಲ್ಲಿ ಹತ್ತಿ ಬೆಳೆದಿದ್ರು. 8 ಎಕರೆ ಭೂಮಿಯನ್ನ ಲೀಸ್ಗೆ ಪಡ್ಕೊಂಡಿರೋದು, ಓನ್ ಲ್ಯಾಂಡ್ ಕೂಡ ಅಲ್ಲ, ಬೇರೆಯವ್ರ ಹತ್ರ ಲೀಸ್ಗೆ ಪಡ್ಕೊಂಡಿರೋದು. ಒಂದಲ್ಲ ಅಂತ ಎರಡೆರಡು ಸಾರಿ ಹತ್ತಿ ಬೆಳೆಯನ್ನ ಬಿತ್ತನೆ ಮಾಡಿದ್ರು. ಸರಿಯಾದ ಸಮಯಕ್ಕೆ ಮಳೆ ಬರಲಿಲ್ಲ, ಅಕಾಲಿಕ ಮಳೆ ಆಯ್ತು. ನಿರೀಕ್ಷಿತ ಸಮಯದಲ್ಲಿ ಮಳೆ ಆಗಲಿಲ್ಲ. ನಿಮಗೆ ಗೊತ್ತಿದೆ, ಹತ್ತಿ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ತೇವಾಂಶ ಇರಬೇಕು, ಬಟ್ ಮಳೆಯೇ ಇಲ್ಲವಲ್ಲ. ಜೊತೆಗೆ ನೀರಾವರಿಯೂ ಕೂಡ ನಮಗೆ ಗೊತ್ತಿರೋ ಹಾಗೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ ರೈತರು. ಆದರೆ ಆತ್ಮಹತ್ಯೆಗೆ ಶರಣಾಗೋದಕ್ಕಿಂತ ಮುಂಚೆ ಅವರ ಮಾನಸಿಕ ಸ್ಥಿತಿಗತಿ ಹೇಗಿತ್ತು? ಸಾಲ ಸೋಲ ಮಾಡ್ಕೊಂಡಿರ್ತಾರೆ, ಒಂದು ಕಡೆ ಬ್ಯಾಂಕುಗಳಿಂದ ಅಥವಾ ಕೈ ಸಾಲ ಮಾಡ್ಕೊಂಡಿರೋರು ಬಂದು ನಿರಂತರ ಕಿರುಕುಳವನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿಯೇ ಕೃಷಿ ಇಲಾಖೆಯಿಂದಲೂ ಕೂಡ ಮಾನಸಿಕ ಸಾಂತ್ವನ ಹೇಳುವಂತಹ ಕೆಲ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ದಯವಿಟ್ಟು ಆತ್ಮಹತ್ಯೆಗೆ ಶರಣಾಗೋದಕ್ಕಿಂತ ಮುಂಚೆ ಅದನ್ನು ಸಂಪರ್ಕಿಸಿ ಅಂತ. ಯಾದಗಿರಿಯಲ್ಲಿ ರೈತರ ಸಾವಿನ ಸರಣಿ ಮುಂದುವರೆದಿದೆ. ಮಳೆ ಇಲ್ಲದೆ ಬೆಳೆ ಒಣಗ್ತಾ ಇದೆ. ಮತ್ತೊಬ್ಬ ರೈತ ಸೂಸೈಡ್ ಮಾಡಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಿಗೇರೆ ತಾಲೂಕಿನ ಬಸವನಗರದಲ್ಲಿ ಘಟನೆಯಾಗಿರುವುದು. 25 ವರ್ಷದ ಯುವ ರೈತ ರಾಮಣ್ಣ ನೇಣಿಗೆ ಶರಣಾದ ರೈತ 3 ಎಕರೆ ಪ್ರದೇಶದಲ್ಲಿ ಬೆಳೆ ಬೆಳೆದಿದ್ರು. ಬೆಳೆ ಒಣಗಿ ಹಾನಿಯಾಗಿರೋದು ಗೊತ್ತಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಸರಿಯಾದ ಸಮಯದಲ್ಲಿ ಮಳೆ ಆಗದೆ ಇರೋದು. ಜೂನ್ನ ಆರಂಭದಲ್ಲಿ ಮುಂಗಾರು ಮಳೆ ಪ್ರಾರಂಭ ಆಗಬೇಕು, ಆಗಲಿಲ್ಲ. ಜುಲೈನಲ್ಲಿ ಆಗ್ತಿದೆ, ಅದು ಕೂಡ ನಮ್ಮ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಮಳೆಯಾದ ನಂತರದಲ್ಲಿ ಆಗ್ತಾ ಇರುವಂಥ ಮಳೆ. ಸೊ ಹಾಗಾಗಿ ಮೊದಲೇ ಬಿತ್ತನೆಯನ್ನ ಬಿತ್ತಿ ಅಥವಾ ಮಳೆ ಬರುತ್ತೆ, ಬಿತ್ತಿದ ಫಸಲಿಗಾದರೂ ಒಳ್ಳೆ ಬೆಲೆ ಬರುತ್ತೆ ಅಂತ ಕಾಯ್ತಾ ಇದ್ರು. ಸಾಲ ಸೋಲ ಮಾಡ್ಕೊಂಡಿದ್ರು. ಅದರಲ್ಲೂ ಕೂಡ ಯುವ ರೈತ. ಇತ್ತೀಚೆಗೆ ಯುವ ಜನತೆ ಏನು ಬೆಳೆ ಬೆಳೆಯೋದಕ್ಕೋ ಅಥವಾ ಕೃಷಿ ಚಟುವಟಿಕೆಗೆ ಮುಖ ಹಾಕೋದೇ ಕಡಿಮೆ. ಅಂಥದ್ರಲ್ಲಿ ಈ ರೀತಿಯಾದಂಥ ಅಕಾಲಿಕ ಮಳೆಯಿಂದ ಸುಸೈಡ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಯಾದಗಿರಿ ಪ್ರತಿನಿಧಿ ಮಹೇಶ್. ಯುವ ರೈತ ಸುಸೈಡ್ ಮಾಡ್ಕೊಂಡಿರೋದು ಏನಾದರೂ ಕೈ ಸಾಲ ಮಾಡ್ಕೊಂಡಿದ್ರಾ ಅಥವಾ ಅಕಾಲಿಕ ಮಳೆಗಿಂತಲೇ ಸುಸೈಡ್ ಮಾಡ್ಕೊಂಡಿರೋದಾ? ಏನಿದೆ ಡೀಟೇಲ್ಸ್ ಮಹೇಶ್? ಎಸ್ ಡಯಾನ, ಯಾದಗಿರಿ ಜಿಲ್ಲೆಯಲ್ಲಿ ಏನಂದ್ರೆ ರೈತರ ಒಂದು ಸಾವಿನ ಸರಣಿ ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಒಂದೇ ದಿನ ಏನಂದ್ರೆ 2 ರೈತರು ಆತ್ಮಹತ್ಯೆ ಮಾಡಿರ್ತಕ್ಕ ಘಟನೆ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಚಟ್ನಳ್ಳಿ ಗ್ರಾಮದ ಮಲ್ಲಿಕಾರ್ಜುನ್ ಎಂಬ ರೈತ ಒಂದ್ ಕಡೆ ಸಾಲ ಸೂಲ ಮಾಡಿ ಬೆಳೆದಿರ್ತಕ್ಕಂಥ ಬೆಳೆಗೆ ಏನಂದ್ರೆ ಸರಿಯಾದ ಮಳೆ ಆಗದೆ ಇರೋ ಕಾರಣಕ್ಕಾಗಿ ಆತ ಏನಂದ್ರೆ ಹೊಲಕ್ಕೆ ಒಂದು ನಾಶಕ ಒಂದು ವಿಷವನ್ನ ತೆಗೆದುಕೊಂಡು ಹೋಗಿ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ. ಅದ್ರ ಜೊತೆಗೆ ಇವತ್ತು ಮತ್ತೊಂದು ಕಡೆಯಲ್ಲಿ ಏನಂದ್ರೆ ವಡಿಗೇರ ತಾಲೂಕಿನಲ್ಲಿರ್ತಕ್ಕಂಥ ಬಸವನಗರ ಗ್ರಾಮದ ಯುವ ರೈತನೋರ್ವ ರಾಮಣ್ಣ ಎಂಬ ಯುವ ರೈತ, ಆತನು ಕೂಡ ಏನಂದ್ರೆ 3-4 ಎಕರೆ ಪ್ರದೇಶದಲ್ಲಿ ಏನಂದ್ರೆ ಹತ್ತಿ ಬೆಳೆಯನ್ನು ಕೂಡ ಬೆಳೆದಿರ್ತಾನೆ. ಅಲ್ಲಿ ಏನಂದ್ರೆ ಸಾಕಷ್ಟು ಏನಂದ್ರೆ ಸಾಲ ಸೂಲ ಮಾಡಿ ಆತ ಬೀಜ, ಗೊಬ್ಬರ ಇನ್ನಿತರ ಎಲ್ಲವನ್ನು ಕೂಡ ತಂದು ಹಾಕಿರ್ತಾನೆ. ಆದ್ರೆ ಸಕಾಲಕ್ಕೆ ಮಳೆ ಆಗದೇ ಇರೋ ಕಾರಣಕ್ಕಾಗಿ ಆತ ಏನಂದ್ರೆ ಮನನೊಂದು ಹೊಲಕ್ಕೆ ಹೋಗಿ ಅಲ್ಲಿ ನೇಣಿಗೆ ಶರಣಾಗಿರ್ತಕ್ಕಂಥ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥ. ಈಗಾಗಲೇ 2 ಬಾಡಿಗಳು ಕೂಡ ಯಾದಗಿರಿ ಏಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಬಹುತೇಕವಾಗಿ ಈಗಾಗಲೇ ಒಂದಲ್ಲ ಒಂದು ರೀತಿಯಾಗಿ ರೈತರು ಸಾಕಷ್ಟು ಏನಂದ್ರೆ ಬೇಸರಗೊಂಡು ಆತ್ಮಹತ್ಯೆಗೆ ಒಂದು ಶರಣಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಸಂಬಂಧಿಸಿದ ಇಲಾಖೆಗಳು ಮತ್ತೆ ಇಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ರಾಜ್ಯ ಸರ್ಕಾರ ಆಗಿರ್ಬೋದು ರೈತರ ಒಂದು ನೆರವಿಗೆ ಧಾವಿಸಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ರೀತಿಯಲ್ಲೂ ಕೂಡ ರೈತರ ಒಂದು ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಏನಂದ್ರೆ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಏನಂದ್ರೆ ರೈತರು ನೇಣಿಗೆ ಮತ್ತೆ ವಿಷ ಸೇವಿಸುವಂತ ಪರಿಸ್ಥಿತಿ ಕೂಡ ಉದ್ಭವ ಆಗಿರ್ತಕ್ಕಂಥದ್ದು. ಸರ್ಕಾರ ಏನಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲೇ ಕಲಬುರಗಿ, ಬೀದರ್ ಇದ್ ಕಡೆ ಬರ್ತಾರೆ, ಆದ್ರೆ ಯಾದಗಿರಿ ಜಿಲ್ಲೆಗೆ ಬಂದು ಇಲ್ಲಿನ ರೈತರ ಒಂದು ಅಳಲನ್ನು ಕೂಡ ಒಂದು ತೋಡ್ಕೊಂಡಿರ್ತಾರೆ. ಅಂತವ್ರಿಗೆ ಏನಂದ್ರೆ ಸರ್ಕಾರ ನೆರವಾಗಬೇಕಂತ ಕೂಡ ಇಲ್ಲಿನ ರೈತರ ಅಳಲಾಗಿರ್ತಕ್ಕಂಥದ್ದು. ಡಯಾನ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.